ಆಲಿಸುತ್ತೇನೆ. ನಮ್ಮ ಸಮಾಜದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಾರ್ಷಿಕೋತ್ಸವ ಮತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥಾಪನಾ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಮಾನವನ ಜೀವನದಲ್ಲಿ ಸಾಮಾಜಿಕ ಹಕ್ಕುಗಳು ಇಲ್ಲದೇ ಇದ್ದರೆ ಈ ಸಮಾಜದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ವಿಚಾರ. ಆ ಹಿನ್ನೆಲೆಯಲ್ಲಿ ಯಾವುದೇ ಥರದ ರಾಜಕೀಯ ಇದ್ದರೂ ಕೂಡ ಮಾನವ ಹಕ್ಕುಗಳನ್ನು ಗುರುತಿಸಿ ಅದನ್ನು ರಕ್ಷಿಸುವಂತಹ ಕಾರ್ಯ ಆಡಳಿತಕ್ಕಾಗಿದೆ. ಆದರೆ ಅದರಲ್ಲಿ ನ್ಯೂನತೆಗಳು ಕಂಡುಬಂದ ಕಾರಣ ಸಮಾಜದಲ್ಲಿ ಇತರ ಸಂಸ್ಥೆಗಳು ಮಾನವ ಹಕ್ಕುಗಳನ್ನು ರಕ್ಷಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಉದಾಹರಣೆಯಾಗಿರುವಂತಹ ಎಲ್ಲರನ್ನೂ ನಾನು ಅದ್ಭುತ ಕಾರ್ಯಕ್ರಮಕ್ಕೆ ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಸಂವಿಧಾನದಲ್ಲಿ ಹಲವಾರು ಮಾನವೀಯ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳಾಗಿ ವಿವರಿಸಿದ್ದಾರೆ ಮತ್ತು ಇಂಥ ಮೂಲಭೂತ ಹಕ್ಕುಗಳು ದೇಶದಲ್ಲಿ ಇವೆ ಅಂತ ಜನರಿಗೆ ಮಾಹಿತಿ ಬೇಕಾದರೆ ಇಂಥ ಕಾರ್ಯಕ್ರಮಗಳು ನಡೆಯಬೇಕು ಮತ್ತು ಇಂಥ ಸಂಸ್ಥೆಗಳ ಅಗತ್ಯ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಆತನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ಅದಕ್ಕೆ ಪರಿಹಾರ ಕೊಡಿಸುವ ಶಕ್ತಿ ಆತನಲ್ಲಿ ಇರಲ್ಲ. ಅದಕ್ಕಾಗಿ ಇಂಥ ಸಂಸ್ಥೆಗಳು ಜನರ ಸಹಾಯಕ್ಕೆ ಬರಬೇಕು ಅನ್ನೋದು ನನ್ನ ವಿಚಾರವಾಗಿದೆ. ಇಂಥ ಮೂಲಭೂತ ಹಕ್ಕುಗಳಲ್ಲಿ ಒಂದು ವಿಚಾರ ಏನೆಂದರೆ ಮಾನವನಲ್ಲಿ ಮೂಲಭೂತ ಹಕ್ಕುಗಳನ್ನು ಕೇಳಬೇಕಾದಂಥ ಅಧಿಕಾರ ಇದ್ದರೆ ಆತನಲ್ಲಿ ಒಂದು ಜವಾಬ್ದಾರಿ ಇದೆ. ಆತ ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಬೇಕು. ಅದನ್ನು ತನ್ನ ಜೀವನದಲ್ಲಿ ಉಪಯೋಗಿಸುವಂಥ ಪ್ರಯತ್ನ ಆಗಬೇಕು. ಆವಾಗ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇದೆ. ಆದರೆ ಇತ್ತೀಚೆಗೆ ನನ್ನ ಅನುಭವದಲ್ಲಿ ಈ ಹಕ್ಕುಗಳ ಉಲ್ಲಂಘನೆ ಬಹಳಷ್ಟು ಆಗ್ತಾ ಇದೆ. ಅದಕ್ಕೆ ಸಮಾಜವೇ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಾನು ಯುವಕರಲ್ಲಿ ಎರಡು ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸುವ ಪ್ರಯತ್ನ ಮಾಡುವ ಹಿನ್ನೆಲೆಯಲ್ಲಿ 1847 ಶಾಲಾ ಕಾಲೇಜುಗಳು ಮಕ್ಕಳ ಜೊತೆ ಸಂವಾದ ಮಾಡಿದ್ದೇನೆ. ನನ್ನ ವಿಚಾರವಾದ ಅನುಭವಗಳನ್ನು ಮುಂದೆ ಇಟ್ಟಿದ್ದೇನೆ. ಯಾಕಂದರೆ ಮುಂದಿನ ಪೀಳಿಗೆ ನಾವು ಈ ಒಂದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಬೇಕಾಗಿದೆ. ನಮ್ಮಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ಬಂದರೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ದಿವಸದಲ್ಲಿ ನಾನು ಬಹಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಆಗ್ತಾ ಇದೆ ಅಂತ ನಾನು ನನ್ನಲ್ಲಿ
ಕಾರಣ ಏನಂತ ನನ್ನ ಅನಿಸಿಕೆಯಲ್ಲಿ ನನಗೆ ಬಂದಂಥ ಮಾಹಿತಿ ಪ್ರಕಾರ ಇದಕ್ಕೆ ಮೂಲ ಕಾರಣ ಒಂದು ರೋಗ. ಅದರ ಹೆಸರು ದುರಾಸೆ. ಆ ದುರಾಸೆಗೆ ಮಧ್ಯದ ಎಷ್ಟು ಮಾಡಿದರೂ ಸಹ ಮತ್ತಬೇಕು ಅನ್ನೋ ಒಂದು ರೋಗ. ಇದಕ್ಕೆ ಒಂದೇ ಒಂದು ದಾರಿ, ಅದೇನೆಂದರೆ ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ. ಅದರ ಅರ್ಥ ಒಂದು ಕಡೆ 85ರಲ್ಲಿ ಅಭಿವೃದ್ಧಿಗೆ ಕೊಟ್ಟಂತ ₹1 ಅಭಿವೃದ್ಧಿಗೆ ಹೋದಂತ 15 ಪೈಸೆ ಆದರೆ 2025ರಲ್ಲಿ ₹1 ಬಿಡಿ ₹100 ಎಂತ ಅಭಿವೃದ್ಧಿ ಆಗ್ತಾ ಇದೆ. ಇದರಿಂದ ಎಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಪ್ರತಿ ಸಲ ಒಬ್ಬ ಅಧಿಕಾರಿ ಅಥವಾ ರಾಜಕಾರಣಿ ಅಥವಾ ಇನ್ನೊಬ್ಬ ಸಾಧ್ಯತೆ ಇರುವವರು ಒಂದೊಂದು ಹಗರಣದಲ್ಲಿ ಇಷ್ಟೊಂದು ಹಣದ ಸೋಲಿಗೆ ಮಾತ್ರನಾಗಿದ್ದರೆ ಎಷ್ಟು ಅಭಿವೃದ್ಧಿ ಆಗಬಹುದು. ಮತ್ತೆ 85ರಲ್ಲಿ 15 ವಯಸ್ಸಿನ ಲೆಕ್ಕ ಹಾಕೋಣ. 1 ಲಕ್ಷಕ್ಕೆ ಒಂದು ಪ್ರಾಜೆಕ್ಟ್ ಮಾಡಕ್ಕೆ ಹೋದರೆ ಅದರಲ್ಲಿ 85 ಪೈಸೆ ಮೊದಲೇ ಹೋದರೆ 15 ವಯಸ್ಸಿನಲ್ಲಿ ಪ್ರಾಜೆಕ್ಟ್ ಆಗಬೇಕು. ಈ ದುರಾಸೆಗೆ ಮಟ್ಟ ಆಗ್ತಾ ಇದ್ರೆ ಬೇರೆ ದಾರಿ ಇಲ್ಲ. ಕಾನೂನಿಗೆ ಯಾರು ಹೆದರಲ್ಲ. 2016ರಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳ ಪ್ರಾಮಾಣಿಕತೆಯ ಬಗ್ಗೆ ಲೆಕ್ಕ ಹಾಕ್ತಾರೆ. ಇಂದು ಕೂಡ ಅದೇ ಇರಬೇಕು. ಭಾರತ ದೇಶಕ್ಕಿಂತ ಜಾಸ್ತಿ ಚೈನಾ ಭ್ರಷ್ಟಾಚಾರ ದೇಶ. ಚೈನಾದಲ್ಲಿ ಆವತ್ತು ಮತ್ತು ಇವತ್ತು ಕೂಡ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ. ಆದರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ. ನಮ್ಮ ದೇಶದಲ್ಲಿ ಬರೀ 7 ವರ್ಷ ಶಿಕ್ಷೆ. ಆ 7 ವರ್ಷ ಶಿಕ್ಷೆ ಆಗಬೇಕಾದ್ರೆ 50 ವರ್ಷ ಬೇಕು ಕೋರ್ಟಲ್ಲಿ. ಯಾರು ಹೆದರ್ತಾರೆ? ಸಮಾಜ ಅವರನ್ನು ಗೌರವಿಸ್ತದೆ. ಅಂಥ ಸಮಾಜದಲ್ಲಿ ಅವರಿಗೆ ನಾಚಿಕೆ ಇರಲಿಕ್ಕೆ ಸಮಸ್ಯೆ ಇಲ್ಲ. ಒಬ್ಬ ಭ್ರಷ್ಟನ ಬಗ್ಗೆ ಮಾತಾಡಿದರೆ ಅದಕ್ಕೆ ಉತ್ತರವಾಗಿ ಬಿಟ್ಟಿದ್ದವರು ಹೇಳ್ತಾರೆ, ಬಿಡ್ರಿ ಅವರ ಒಬ್ಬನೇ ಭ್ರಷ್ಟ, ಎಲ್ಲರೂ ಭ್ರಷ್ಟರು ಅಂತ. ಜೈಲಿಗೆ ಹೋದವರಿಗೆ ಯಾಕ್ರಿ ಸಲಾಂ ಮಾಡ್ತೀರಾ, ಯಾಕ್ರಿ ಅವರನ್ನು ಸ್ವಾಗತ ಮಾಡ್ತೀರಾ ಅಂತ ಕೇಳಿದರೆ ಅವರೊಬ್ಬರೇ ಜೈಲಿಗೆ ಹೋದಂತ ಮಹಾತ್ಮ ಗಾಂಧಿ ಹೋಗಿಲ್ಲ ಅಂತ. ಎಂತಹ ಸಮಾಜದಲ್ಲಿ ಇದೇ ರೀತಿ ಸಮಾಜದಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲ. ಈ ಸಮಾಜವನ್ನು ಬದಲಾಯಿಸಬೇಕು. ಹಿಂದೆ ಇದ್ದಂಥ ಸಮಾಜವನ್ನು ಕಟ್ಟಬೇಕು. ಹಿಂದೆ ಕೋರ್ಟ್ ಶಿಕ್ಷೆ ಅಲ್ಲ, ಬಹಿಷ್ಕಾರ ಅನ್ನೋದು ಜನರ ಶಿಕ್ಷೆ ಆಗಿದೆ. ಜನರು ತಪ್ಪು ಮಾಡಿದ್ದವರನ್ನ ಅಂದು ದೂರ ಇಡ್ತಾ ಇದ್ರು. ಅದರಿಂದ ಅವರ ಘನತೆಗೆ ಧಕ್ಕೆ ಬರ್ತಾ ಇದೆ. ತಪ್ಪು ಮಾಡಿದ್ರೆ ಜನರು ಹೆದರ್ತಾ ಇದ್ರು. ಇವತ್ತು ಹಾಗಲ್ಲ. ಮೇಲಿಂದ ಹಿಡಿದು ಕೆಳಗಿನವರೆಗೂ ಕೂಡ ಏನಾದರೂ ಸರ್ಕಾರಿ ಕೆಲಸ ಆಗಬೇಕಾದ್ರೆ ಅದರಲ್ಲಿ ನನಗೆ ನೋಡೋಣ ಪ್ರಶ್ನೆ. ಇದನ್ನು ಬೇರೆ ರೀತಿಯಲ್ಲಿ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಗಲ್ಲು ಶಿಕ್ಷೆ ಮಾಡಿದರೂ ಕೂಡ ಅದೇ ರೀತಿ ಹೋಗ್ತದೆ. ಇದೇ ರೀತಿ ದುರಾಸೆ ಬೆಳೀತಾ ಹೋದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು? ಇದರ ಉದಾಹರಣೆ ಕೊಡ್ತೇನೆ ನಾನು ಚಿಕ್ಕವನಾಗಿದ್ದಾಗ, ಅಂದರೆ 40-50 ಇಸ್ವಿಯಲ್ಲಿ 1 ಗ್ಯಾಲನ್ ಪೆಟ್ರೋಲ್ಗೆ 12 ಆಣೆ. 1 ಗ್ಯಾಲನ್ ಅಂದರೆ 3.5 ಲೀಟರ್, ಅಂದರೆ 1 ಲೀಟರ್ಗೆ 3 ಆಣೆ. ಇವತ್ತು 1 ಲೀಟರ್ಗೆ ₹500. ಇದೇ ರೀತಿ ಹಣದ ಉಬ್ಬರ ಆಗ್ತಾ ಇದ್ರೆ ಯಾವ ರೀತಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು? ಅವತ್ತು ದಿನಕ್ಕೆ ₹1 ಸಂಬಳ ಸಿಗ್ತಾ ಇದ್ದವರು ಖುಷಿಯಾಗಿರ್ತಾ ಇದ್ದಾರೆ. ಇವತ್ತು ₹100 ಸಂಬಳ ದಿನಕ್ಕೆ ಬಂದರೂ ಕೂಡ ಆ ರೂಪಾಯಿಗೆ ಬೆಲೆ ಇಲ್ಲ. ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನೋರು. ಇದರಲ್ಲಿ ಮಾಡಿದಂತಹ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಕೆಲವು ತಿಂಗಳ ಹಿಂದೆ ಟಿವಿಯಲ್ಲಿ ನ್ಯೂಸ್
ಭಾಗದಲ್ಲಿ ಅದನ್ನು ಜಪ್ತಿ ಮಾಡ್ತಾರೆ. ಆತನಿಗೆ ಏನಾಗ್ಬೋದು? ಆತನಿಗೆ ಉಲ್ಲಾಸ ಆದರೂ ಕೂಡ ಆ ಹಣ ವಾಪಸ್ ಬರಲ್ಲ. ಯಾಕಂದರೆ ಆ ಹಣಕ್ಕೆ ತೆರಿಗೆ ಕಟ್ಟಿಲ್ಲ. ಆ ಹಣ ಬಂದಾಗ ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೇಳಬೇಕಾಗಿತ್ತು, ಆದರೆ ಹೇಳಿಲ್ಲ. ಆತನಿಗೆ ಉಲ್ಲಾಸ ಬೇರೆ ಕಾರಣಕ್ಕೆ ಆಗ್ಬೋದು, ಆದರೆ ಆ ಹಣ ಎಂದೂ ವಾಪಸ್ ಹೋಗಲ್ಲ. ಏನು ನಿದ್ದೆ ಬರ್ತಾ ಇದ್ದವನಿಗೆ? ಯಾವತ್ತು ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಯಾವಾಗ ನನ್ನ ಮಕ್ಕಳು ಇಷ್ಟೊಂದು ಹಣ ಇದ್ರೆ ಏನಾಗ್ತಾರೋ ಅನ್ನೋ ಯೋಚನೆ ಇಲ್ಲೇ ಇರ್ತದೆ. ಕಾನೂನು ಚೌಕಟ್ಟಲ್ಲಿ ಪಡೆದಂಥ ಸಂತಸ ನಿಮಗೆ ದುರಾಸೆಯಿಂದ ಅಕ್ರಮವಾಗಿ ಪಡೆದಂಥ ಸಂಪತ್ತಲ್ಲಿ ಬರಲ್ಲ ಬರ್ತದೆ. ನೀವು ಬಂಗಾರ ಖರೀದಿ ಮಾಡ್ಬೋದು, ಜಮೀನು ಖರೀದಿ ಮಾಡ್ಬೋದು, ಆದರೆ ಒಂದಲ್ಲದಿದ್ದರೆ ಒಂದೊಂದು ದಿವಸ ಶಕ್ತಿ ಬಿಡ್ತೀರ. ನೀವಂತೆ ನಿಮ್ಮ ಮಕ್ಕಳ ಭವಿಷ್ಯನ ಅದೇ ರೀತಿ ಆಗ್ತದೆ. ನಾನು ವೈಯಕ್ತಿಕ ರೂಪದಲ್ಲಿ ಕಂಡಿದ್ದೇನೆ ಲೋಕಾಯುಕ್ತನಾಗಿ ಏನಾಗ್ತಾ ಇದೆ ಅಂತ. ಉದಾಹರಣೆ ಹೇಳಬೇಕಾದ್ರೆ ಒಂದು ದಿವಸ ಕೊಪ್ಪಳ ಜಿಲ್ಲೆಯಿಂದ ಒಬ್ಬರು ವ್ಯಕ್ತಿ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಸ್ವಾಮಿ, ನನ್ನ ಹೆಂಡತಿ ಒಂದು ಹೆಣ್ಣು ಮಗಳನ್ನು ಹಡಿದಿದ್ದಾಳೆ, ಅದರಲ್ಲೇನು ತಪ್ಪಪ್ಪ ಅಂತ ಕೇಳಿದೆ. ಇಲ್ಲ ಸರ್, ಸರ್ಕಾರದ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣು ಮಕ್ಕಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದರೆ ಅವರಿಗೆ ಕೆಲವು ವರ್ಷದವರೆಗೆ ಸರ್ಕಾರ ಅನುದಾನ ಕೊಡುತ್ತದೆ. ನಾನು ಬಡವ, ವಿವಿಧ ಕಾರಣದಿಂದ ನನ್ನ ಮಗು ಹುಟ್ಟಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲ. ಆದರೂ ನಾನು ಕಾರಣ ತೋರಿಸ್ಕೊಟ್ಟೆ ಯಾಕೆ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ ಅಂತ. ಆದರೂ ಕೂಡ ಸರ್ಕಾರ ಹೇಳ್ತದೆ, ನಿನ್ನ ಮಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ, ಅದಕ್ಕಾಗಿ ನಿನ್ನ ಮಗಳಿಗೆ ಅನುದಾನ ಕೊಡೋಕ್ಕಾಗಲ್ಲ ಅಂತ ಆದೇಶ ಮಾಡಿದ್ದಾರೆ. ಅವರನ್ನು ನಂಬಿಬಿಟ್ಟು ನಾನು ಒಬ್ಬ ಅಧಿಕಾರಿಯನ್ನು ಕೊಪ್ಪಳಿಗೆ ಕಳಿಸಿದೆ. ಏನಪ್ಪ ರಿಪೋರ್ಟ್ ಕೊಡಿ ಅಂತ. ಆ ರಿಪೋರ್ಟ್ ಬಂದ ಪ್ರಕಾರ ಈತನ ಹೆಂಡತಿ ಗರ್ಭಿಣಿ, ಇನ್ನೊಬ್ಬರು ಸಂಗಾತಿ ಜೊತೆಯಲ್ಲಿ 7 ಕಿಲೋಮೀಟರ್ ನಡ್ಕೊಂಡು ತನ್ನ ಗ್ರಾಮದಿಂದ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಬರ್ತಾರೆ. ಅಲ್ಲಿ ಸಿಬ್ಬಂದಿ ಹಣ ಕೇಳ್ತಾರೆ, ಹಾಸಿಗೆ ಕೊಡೋ ಮೊದಲು. ಇವರಿದ್ದ ಹಣ ಕೊಡ್ತಾರೆ, ಇದು ಸಾಲಲ್ಲ, ಇಷ್ಟು ಬೇಕಂತಾರೆ. ಅಷ್ಟು ಹಣ ಅವ್ರ ಹತ್ರ ಇರಲಿಲ್ಲ, ಎಷ್ಟು ಬೇಡ್ಕೊಂಡ್ರು ಹೋಗಲಿಲ್ಲ. ಕೊನೆಗೆ ಜೊತೆ ಬಂದವಳನ್ನು ಊರಿಗೆ ಕಳಿಸ್ತಾರೆ, ಹಣ ತಗೊಳ್ಳುವ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಇಲ್ಲಿ ಕೊಡಬೇಡಿ, ಹೊರಗೆ ಕೊಡ್ಬೇಡಿ. ವಿಧಿಯಿಲ್ಲದೆ ಆಸ್ಪತ್ರೆ ದಾಟಿ ಮಧ್ಯೆ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾರೆ. ಹಣ ಬರುವ ಮೊದಲು ಹೇಗೆ ಬಸ್ ಸ್ಟಾಪ್ ಅಲ್ಲ. ಇದು ಕಟ್ಟುಕತೆ ಇಲ್ಲ, ಇದಕ್ಕೆ ದಾಖಲೆಗಳಿವೆ. ಅವತ್ತಿನ ಪೇಪರ್ಗಳೆಲ್ಲ ಬಂದಿತ್ತು. ನಾನು ಈ ವರದಿ ಓದಿ ಸರ್ಕಾರಕ್ಕೊಂದು ಆದೇಶ ಕಳಿಸಿದ್ದೆ. ಕಾನೂನಿನ ಲೀಗಲ್ ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ ಅಂತ. ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ. ಆ ಪ್ರಿನ್ಸಿಪಲ್ ಬಳಸಿಕೊಂಡು ಸರ್ಕಾರ ಹೇಳಿದೆ, ಹೀಗೆ ಮಗುವಿನ ಹೆರಿಗೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದ ದಿವಸ, ಆ ದಿವಸ ಸಿಬ್ಬಂದಿ ಹಾಸಿಗೆ ಕೊಟ್ಟಿಲ್ಲ, ಅವರು ಹೊರ ಕಳಿಸಿದ್ರು. ಅದರಿಂದಾಗಿ ಈ ಮಗು ಬಸ್ಟಾಪಲ್ಲಿ ಹುಟ್ಟಿದ್ದು. ಆ ಜವಾನ ತಪ್ಪಿಗಾಗಿ ನೀವು ಜವಾಬ್ದಾರಿ. ಆ ಮಗುವಿಗೆ ಸಿಗಬೇಕಾದಂಥ ಅನುದಾನ ಕೊಡಬೇಕೆಂದು ಆದೇಶ ಕೊಟ್ಟು ಸರ್ಕಾರ ಕೊಟ್ಟು. ಆದರೆ ಯಾವ ಸಂದರ್ಭದಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿಚಾರಣೆಗಳಿಂದ ಕೋರ್ಟ್ಗೆ ಬರಲ್ಲ. ಯಾವ ರೀತಿಯಲ್ಲಿ ಒಂದು ದುರಾಸೆ ಇತರರ ಮೇಲೆ ಅದರ ಪರಿಣಾಮ ಬೀರುತ್ತದೆ ಅಂತ ಸಂದರ್ಭ. ಇದು ಒಂದೇ ಒಂದು ದಿವಸ ಬಾಗಲಕೋಟೆ ಗಂಡ ಹೆಂಡತಿ 6 ತಿಂಗಳ ಮಗುವನ್ನು ಕರೆದುಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಹೇಳ್ತಾರೆ. ಮಗು ನೋಡಕ್ಕೆ ಚೆನ್ನಾಗಿದೆ, ಈ ಮಗುವಿಗೆ ಕುತೂಹಲ ಇಲ್ಲ, ನೋ ರೈಟ್, ತಿನ್ನುವುದು ಬಾಯಿಗೆ, ಹೊರತರುವುದು ಬಾಯಿಗೆ. ಊರಿನ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಂಡು
ಮುಂದುವರಿಯಕ್ಕೆ ಸಾಧ್ಯವಿಲ್ಲ. ಇತ್ತೀಚೆಗೆ ನೇಪಾಳದಲ್ಲಿ ನೋಡಿರ್ಬೇಕು ಏನಾಗಿದೆ. ಇದೇ ಸಮಸ್ಯೆ ಇತ್ತು, ಪಾಕಿಸ್ತಾನದಲ್ಲಿತ್ತು, ಈಸ್ಟ್ ಬೆಂಗಾಲ್ ಬಾಂಗ್ಲಾದೇಶದಲ್ಲಿತ್ತು, ಶ್ರೀಲಂಕಾದಲ್ಲಿತ್ತು. ನಮ್ಮಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇದೆ, ಎಲ್ಲಿ ಜಾಸ್ತಿ ಭ್ರಷ್ಟಾಚಾರ ಬಂಧುಗಳಿಗೆ. ಇದಕ್ಕೆ ನಾವೆಲ್ಲರೂ ಜವಾಬ್ದಾರಿ. ಇದು ನಮ್ಮಿಂದ ನಮ್ಮಲ್ಲಿ ಈ ಮಾನವೀಯತೆ ಅಥವಾ ತೃಪ್ತಿ ಅನ್ನೋದು ಇಲ್ಲ. ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂದು ಕೆಲಸ ಸಿಗ್ತೀನಿ ಸನ್ಯಾಸ ಇರಲ್ಲ. ಎಲ್ಲರನ್ನು ಆಕಾಂಕ್ಷೆಯನ್ನು ಹೊಂದಿರಬೇಕು. An ambition becomes somebody big, an ambition becomes rich. ಸಾವಿರಾರು ರೀತಿಗಳಿಗೆ ಹೋಗಿದ್ದೀನಿ. ಯಾಕೆ ₹1 ಸಂಭಾವನೆ ತಗೊಳ್ಳಲ್ಲ. ನನ್ನ ಗಾಡಿಗೆ ಬರ್ತೇನೆ, ನನ್ನ ಮಾತನ್ನು ಹೇಳ್ತೇನೆ, ಹೋಗ್ತೇನೆ. ₹1 ಪಾಠ ಆಗ್ತಾರೆ, ಶಾಲ ಆಗ್ತಾರೆ. ಜೀವನದಲ್ಲಿ ಎಷ್ಟು ಒಳ್ಳೆ ನಿದ್ದೆ ಬರಬೇಕಾದ್ರೆ ನನ್ನ ಅನಿಸಿಕೆ ನಮ್ಮಲ್ಲಿ 2011ರಲ್ಲಿ ಬೆಂಗಳೂರಿನ ಆಸುಪಾಸ ಯಶವಂತಪುರದ ಹತ್ರ ಒಬ್ಬ ಹರೀಶ್ ನಂಜಪ್ಪ ಅಂತ 25 ವರ್ಷದ ಹುಡುಗ ಮೋಟರ್ ಸೈಕಲ್ ಹೋಗ್ತಾ ಇದ್ದ. ಹಿಂದೆ ಒಂದು ಲಾರಿ ಬರ್ತಾ ಇತ್ತು, ಅದರ ಒಂದು ಫ್ರಂಟ್ ಟೈರ್ ಪಂಕ್ಚರ್ ಆಗಿತ್ತು, ರಿಮಲ್ಲಿ ಹೋಗ್ತಾ ಇತ್ತು. ಅದು ಆತನ ದೇಹದ ಮೇಲೆ ಹೋಗ್ತಾ ಇತ್ತು. ದೇಹ ಇಬ್ಬಾಗವಾಗ್ತದೆ ಮತ್ತು ಜೀವಂತವಾಗಿರ್ತಾರೆ. ಜನರಿಗೋಸ್ಕರ ಜನರ ಸರ್ಕಾರ, ಅಧಿಕಾರಿಗಳಿಗೋಸ್ಕರ ಅಧಿಕಾರ ಸರ್ಕಾರ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ. ಬದಲಾವಣೆ ಬಂದೇ ಇದ್ರೆ ಮುಂದೆ ಏನಾಗಬಹುದು. ಇವಾಗ ಕಾನೂನುಗಳು ಬಂದಾಗ ಸರ್ಕಾರದ ವಿರುದ್ಧ ಮಾತಾಡಿದರೆ ಶಿಕ್ಷೆ ಆಗ್ತದೆ. ಯಾವ ಮಟ್ಟಕ್ಕೆ ಹೋಗಿದೆ. ನಮ್ಮಿಂದ ಚುನಾಯಿಸಲ್ಪಟ್ಟಂತಹ ವ್ಯಕ್ತಿಗಳೇ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಇಂತಹ ಪ್ರಜಾಪ್ರಭುತ್ವ ಬೇಡ. ಎರಡು ಮೌಲ್ಯಗಳನ್ನು ಅಳವಡಿಸಿ ಭಾರತ ದೇಶ ಇತರ ನಾಲ್ಕು ದೇಶದ ಜೊತೆ ಸೇರಿಸಿಕೊಳ್ಳೋಣ ಅನ್ನೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ. ನಾನು ಗ್ರಾಮ ಚಿನ್ನಕ್ಕೆ ಬೆಲೆ ತುಂಬ ಇದೆ. ಆದರೆ ಅದು ಗಟ್ಟಿಗೊಳಿಸಬೇಕು ಅಂದರೆ ನಮಗೆ ಆ ಚಿನ್ನಕ್ಕೆ ತಾಮ್ರವನ್ನು ಬೆಳೆಸಿ ಗಟ್ಟಿಗೊಳಿಸಬೇಕಾಗ್ತದೆ. ಆಮೇಲೆ ಅದಕ್ಕೆ ಬೆಲೆ ಸಿಗ್ತದೆ. ಮೃದೋತ್ಸವ ಅಂತ ಅನ್ಬೋದು ನಾವು. ಆದರೆ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಾರಾಯಣ ಸಂತೋಷ ಹೆಗ್ಡೆ ಅವರಿಗೆ ಅವರು ಅಪ್ಪಟ ಚಿನ್ನ ಅಂತ ಅಂಗೀಕರಿಸಿದರೆ, ಇವರು ಅಪ್ಪಟ ಚಿನ್ನ, ಇವರಿಗೆ ಯಾವುದೇ ಮಿಶ್ರಣ ಅವಶ್ಯಕತೆ ಇಲ್ಲ. ಹುಟ್ಟಿನಿಂದ ಇಲ್ಲಿವರೆಗೂ ಕೊನೆ ತನಕನೂ ಅವರು ಅಪ್ಪಟವಾಗಿ ಇರ್ತಾರೆ. ಅವರ ಹತ್ರ ವೇದಿಕೆ ಹಂಚಿಕೊಂಡಿರೋದು, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ವೇದಿಕೆಯಾಗಿರೋದು ನಮ್ಮೊಂದು ಬಹಳ ಸಂತೋಷ. ಅವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ನಮ್ಮ ಸಿಸ್ಟರ್ ನಿಪಾಯ್ ಆಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಅವರು ನಮ್ಮ ಗುರುಗಳು, ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ನನ್ನ ಪರವಾಗಿ ನಮಸ್ಕಾರಗಳು ತಿಳಿಸ್ತಾ ಇದೆ. ಬಂಧುಗಳೇ, ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಸಮಯದ ಅಭಾವ, ಎಲ್ಲ ನಮ್ಮ ಹಿರಿಯರಿಗೆ ನನ್ನ ಪಾಠವನ್ನು ನಮಸ್ಕರಿಸ್ತಾರೆ. ಮುಂದೆ ಕೂತಿರ್ತಕ್ಕಂತಹ ಪುಸ್ತಕ ಪ್ರಿಯರಿಗೆ, ಸಾಹಿತಿಗಳಿಗೆ, ಪತ್ರಕರ್ತರಿಗೆ ಹಾಗೂ ಚಿಕ್ಕಮಗಳೂರು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದಿನ ಘಟ್ಟಕ್ಕೆ ಹೋಗುವ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಸಮಾರಂಭ. ಈ ಸಮಾರಂಭದಲ್ಲಿ ಶ್ರೀಯುತ ನಾರಾಯಣ ರೆಡ್ಡಿ ಅವರಿಗೆ ಸಮಾಧಾನ ಸಿಗಲಿ ಅನ್ನೋದೇ ನನ್ನ ಆಸೆ. ಏಕೆಂದರೆ ಅವ್ರಿಗೆ ಯಾವುದೇ ಕಾರ್ಯಕ್ರಮದಲ್ಲೂ ಹೀಗೆ ಇರಬೇಕು ಅಂದರೆ ಈ ಕಾರ್ಯಕ್ರಮ ಅತ್ಯಂತ ಕಾರ್ಯಕ್ರಮ ಆಗ್ತದೆ. ಸಂತೋಷ ಹೆಗ್ಡೆ ಬಂದು ಸಂತೋಷ ವಿಚಾರ ಅವರಿಗೆ ಈ ಕಾರ್ಯಕ್ರಮ ಇಷ್ಟ ಸಮಾರಂಭ ಸಿಗುತ್ತೆ ಅಂತ ನಮ್ಮ ವಿಶಿಷ್ಟ ಕಾರ್ಯಕ್ರಮದ ಉದ್ದೇಶವಾಗಿದೆ. ಹಾಗಾಗಿ ಅವರಿಗೆ ಸಮಾಧಾನ ಸಿಗಲಿ ಅಂತ ಸಮಯ ಮುಂದಿನ ಘಟ್ಟ. ಬಂಧುಗಳೇ, ವಾಟ್ಸವರ ಪತ್ರಿಕೆಯ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನದ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಾನವ ದಿನದ ಕಾರ್ಯಕ್ರಮ ಡಿಸೆಂಬರ್ 10. ನಮ್ಮ ವಾಟ್ಸವರ ಪತ್ರಿಕೆಯ ವಾರ್ಷಿಕೋತ್ಸವ 11. ಈ ಮುಂಚಿನ ಕಾರ್ಯಕ್ರಮ ನಡೆಯಬೇಕಾಗಿತ್ತು. ಕಾರಣದಿಂದ ಸಂತೋಷ್ ಜಿ ಅವರ ಬೇಕೇ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಇಲ್ಲಿವರೆಗೂ ಬಂದಿದೆ. ಹಾಗಾಗಿ ಅವ್ರು ಹೇಳಿದ್ರು ಅವರು ಮುಂದೆ ನೀಡಲಿಕ್ಕೆ ಬರೋದಿಲ್ಲ. ನನ್ನ ವಾಸ್ತವಿಕ ನುಡಿಯನ್ನು ಕೊಟ್ಟಿರ್ತಾರೆ. ರಾಷ್ಟ್ರೀಯವಾಗಿ ಆದಷ್ಟು ಬೇಗ ಮುಗಿಸಲಿಕ್ಕೆ ಪ್ರಯತ್ನ ಪಡ್ತೀನಿ.
ಸಾಕಷ್ಟು ವಿಚಾರಗಳಿದೆ, ಆದರೆ ಬೇಗ ಮುಗಿಸಲೇಬೇಕು. ಬಂಧುಗಳೇ, ಮೊದಲಿಗೆ ನಾರಾಯಣ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಶುರುವಾಗಿದ್ದು ಪ್ರಜಾತತ್ವ ಮಲ್ಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್. ಈ ಪ್ರಜಾತತ್ವ ಮಲ್ಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಕಾರ್ಯಕ್ರಮ ದೊಡ್ಡ ಯೋಜನೆಯಿಂದ ಹೋಗ್ತಕ್ಕಂಥ ಕಾರ್ಯಕ್ರಮ. ಆಮೇಲೆ ಆ ಮಲ್ಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ನಾವು ಕಾರ್ಯರತ ಮಾಡ್ತೀವಿ. ಯೂಟ್ಯೂಬ್ ಚಾನಲ್ ಹೇಗಿತ್ತು ಅಂದ್ರೆ, ನಿಮ್ಮ ಪ್ರಜಾತತ್ವ ಯೂಟ್ಯೂಬ್ ಚಾನಲ್ ಈಗ ಏನಾದ್ರು ಹೊಸವರಿದ್ರೆ ಏನಪ್ಪ 1K ಇದೆ ಅಂತ ಅನ್ಕೋಬಹುದು. ಈ ಡೌಟ್ ಎಲ್ಲರದ್ದು ಇದೆ, ಆದ್ರೆ ಇದು 1K ಇರಲಿಲ್ಲ. ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಅದ್ರ ವೇವ್ಸೇಜ್ ಬೇರೆ ಇತ್ತು, ನಮ್ಮ ಯೂಟ್ಯೂಬ್ ಚಾನಲ್ ಅದ್ರ ವೇವ್ಸೇಜ್ ಇತ್ತು. ಎಷ್ಟು ನಮ್ಮ ರಿಪೋರ್ಟರ್ಸ್ಗಳು ರೋಡಿಗಿಳಿದು ರಿಪೋರ್ಟ್ ಮಾಡಿದರೆ ಅದು ಎಷ್ಟು ಲಕ್ಷ ವ್ಯೂಸ್ ಇತ್ತು ಅನ್ನೋದು ನಮಗೆ ಮೊದಲೇ ಗೊತ್ತಿದೆ, ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದು ಕಾರಣಾಂತರಗಳಿಂದ ಸ್ಥಗಿತಗೊಂಡು ಮತ್ತೆ 0 ಇಂದ ಶುರು ಮಾಡಿದ್ವಿ. ಆದ್ರೆ ಯೂಟ್ಯೂಬ್ ಚಾನಲ್ ಯಾಕೆ ಅಲ್ಲಿ ಸ್ಟಾಪ್ ಮಾಡಿದ್ವಿ ನಾವು ಅಂತಂದ್ರೆ, ಯೂಟ್ಯೂಬ್ ಚಾನಲ್ ಇಂದ ನಮಗೆ ಪ್ರತಿನಿಧಿಗಳು ಅನ್ನೋ ಹಾಗೆ ವಾಕ್ಸಮರ ಪತ್ರಿಕೆ ಅಂತ. ವಾಕ್ಸಮರ ಪತ್ರಿಕೆ ನಾವು ಯಾವುದೇ ವಿಡಿಯೋನ ಕೋರ್ಟ್ ಇಟ್ಕೊಂಡು ಹೋದ್ರು ಜಯ ಸಾಧಿಸಿ ಕಷ್ಟ ಆಗ್ತದೆ. ಅದೇ ಪ್ರಿಂಟ್ ಮೀಡಿಯಾವನ್ನ ಇಟ್ಕೊಂಡು ಹೋದ್ರೆ ಯಾವತ್ತೂ ಜಯ ಸಾಧಿಸಬಹುದು, ಅದನ್ನ ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಒರಿಜಿನಲ್ ಆಗ್ತಾ ಇದೆ ಅಂತ ನನ್ನ ಓದಿರ್ತಕ್ಕಂಥ ತಿಳುವಳಿಕೆ ತಪ್ಪಾಗಿದೆ, ಕ್ಷಮೆ ನಿಜ. ಹಾಗಾಗಿ ಆ ಪ್ರಿಂಟ್ ಮೀಡಿಯಾವನ್ನ ವಾಟ್ಸಪ್ ಪತ್ರಿಕೆ ಕನ್ವರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಯಾಕೆ ಸ್ಥಳೀಕರಣ ಅಂದ್ರೆ, ಮುಂದಿನ ಘಟ್ಟದಲ್ಲಿ ದೊಡ್ಡ ಕನಸು ಈ ಅಬ್ದುಲ್ ಕಲಾಂ ಹೇಳುವ ಹಾಗೆ ಗೋಲಿ ಸಣ್ಣ ಗುರಿ ದೊಡ್ಡ ಅಪರಾಧ ಅಂತ. ದೊಡ್ಡ ಗುರಿಯನ್ನು ಸಾಧಿಸಬೇಕು, ದೊಡ್ಡ ಗುರಿಯನ್ನು ಸಾಧಿಸಿದ್ರೆ ನಾವೆಲ್ಲ ಮಟ್ಟಕ್ಕೆ ಹೋಗಲ್ಲ. ಹಾಗಾಗಿ ಅಂತ ಗುರಿಯನ್ನು ಇಟ್ಕೊಂಡು ಈ ಯೂಟ್ಯೂಬ್ ಚಾನಲ್ ಸೆಟಲೈಟ್ ಮಾಡಬೇಕು ಅಂತ ನಮ್ಮ ಪ್ರಜಾತತ್ವ ಮಲ್ಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ನ ದೊಡ್ಡ ಕನಸಾಗಿದೆ. ಹಾಗಾಗಿ ಇದರ ಮುಖಾಂತರ ವಾಕ್ಸಮರ ಪತ್ರಿಕೆಯೊಂದಿಗೆ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಮುಖಾಂತರ ನಮಗೆ ಮುಂದಿನ ದಿನಗಳಲ್ಲಿ ಈ ಚಾನಲ್ ಸೆಟಲೈಟ್ ಮಾಡಿದ್ರೆ ನಮ್ಮ ಎಲ್ಲ ಪದಾಧಿಕಾರಿಗಳ ಹ್ಯೂಮನ್ ರೈಟ್ಸ್ ಬರಬೇಕು ಅಂತ ದೊಡ್ಡ ಆಲೋಚನೆ ಮಾಡಿ ಮಾನವ ಹಕ್ಕುಗಳ ಆಯೋಗವನ್ನು, ಆ ಮಾನವ ಹಕ್ಕುಗಳ ಫೌಂಡೇಶನ್ ಅನ್ನ ಪ್ರಜಾತಂತ್ರದ ಮೂಲಕ ಜಾರಿಗೆ ತರ್ತಾರೆ. ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ 4,000 ಪದಾಧಿಕಾರಿಗಳಾಗಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಿದ್ದೀವಿ. ಆದರೆ ಬಹುಶಃ ಇವತ್ತು 4-5 ಜನ ಇರಬಹುದು, ಆದರೆ ದೂರ ಇರೋದ್ರಿಂದ ಕರ್ನಾಟಕದ ಪದಾಧಿಕಾರಿಗಳಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಸಾಮಾನ್ಯ ನಿರೂಪಕರು ಮುಂದಿನ ದಿನಗಳಲ್ಲಿ ಹಾಗಾಗಿ ಕೊನೆ ಘಟ್ಟಕ್ಕೆ ಹೋಗೋಣ. ಡಿಸೆಂಬರ್ 10 ಮಾನವ ಹಕ್ಕು ವಿಶ್ವ ಮಾನವ ಹಕ್ಕುಗಳ ದಿನ. ಇದು ವಿಶ್ವ ಮಾನವ ಹಕ್ಕು ದಿನ. ಸಮಾಜದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುವುದನ್ನು ತಡೆಯುವುದು ಮತ್ತು ಹಕ್ಕುಗಳ ಉಲ್ಲಂಘನೆ ಆಗದಂತೆ ರಕ್ಷಣೆ ನೀಡುವುದು, ಹಕ್ಕುಗಳ ನೆರವು ನೀಡುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳೋಣ, ಸ್ವಸ್ಥ ಸಮಾಜದ ಕನಸನ್ನು ಸಾಗಿಸೋಣ. ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇನ್ನಷ್ಟು ಈ ಕಾರ್ಯಕ್ರಮವನ್ನು ಮೆರುಗೊಳಿಸೋಣ. ನನಗೆ ಇಷ್ಟೊಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಪ್ರಜಾತತ್ವ ಮಲ್ಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ಗೆ ನಮಸ್ಕರಿಸುತ್ತಾ